ಆತ್ಮೀಯ ವಿದ್ಯಾರ್ಥಿಗಳು ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಇಲ್ಲಿ ಮೇಲೆ ತಿಳಿಸಿದ ಹಾಗೆ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದ ಅತಿ ಸಂಭವನೀಯ ಹಳೆಗನ್ನಡ ವಿಭಕ್ತಿ ಪದಗಳು ಇಲ್ಲಿ ಹಳೆಗನ್ನಡದ ವಿಭಕ್ತಿಯ ಪದಗಳು ಮತ್ತು ಅವು ಯಾವ ವಿಭಕ್ತಿ ಪ್ರತ್ಯಯ ಆಗ್ತಾವೋ ಅನ್ನೋದು ಕುರಿತು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಏಕೆಂದರೆ ನೀವು ಎಲ್ಲವನ್ನು ಓದಿಕೊಂಡು ದಯವಿಟ್ಟು ಈ ಹೇಳಿರ್ತಕ್ಕಂಥ ಈ ಒಂದು ಪದಗಳನ್ನು ದಯವಿಟ್ಟು ತಾವು ಹೆಚ್ಚಿನ ರೀತಿ ಒಳಗೆ ಇದ್ರ ಬಗ್ಗೆ ನೀವು ಗಮನ ಕೊಡಬೇಕು. ಯಾಕಂದರೆ ಇವನ್ನು ಕೇಳುವಂಥ ನಿರೀಕ್ಷೆ ಇದೆ. ಇಲ್ಲಿ ಕದಡಿದ ಅನ್ನುವಂಥದ್ದು ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ಹೌದಾ, ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ಆಮೇಲೆ ಸಲಿಲಂ ಅನ್ನುವಂಥದ್ದು ಇದು ಏನಪ್ಪ ಅಂತಂದರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗ್ತದೆ. ಆಮೇಲೆ ದುರದೋಳ್ ನೋಡಿರಿ, ಯಾವಾಗಲೂ ಕೂಡ ಹಳೆಗನ್ನಡದಲ್ಲಿ ಳ ವ್ಯಂಜನ ಬಂತು ಅಂತಂದರೆ, ಹೌದಾ, ಅಥವಾ ಳು ಅಥವಾ ಳ ಈ ರೀತಿಯಾಗಿ ವ್ಯಂಜನ ಬಂತು ಅಂದರೆ ಅದು ಯಾವಾಗಲೂ ಕೂಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ದಯವಿಟ್ಟು ಅದನ್ನು ಭಾಳ ಇದು ಇಂಪಾರ್ಟೆಂಟು. ದಯವಿಟ್ಟು ಇದನ್ನು ನೀವೇನು ಮಾಡ್ಕೋಬೇಕು ಅಂತಂದ್ರೆ ನೀವು ಹೆಚ್ಚು ಗಮನದಲ್ಲಿ ಇಟ್ಕೋಬೇಕು ಇದನ್ನು, ಸಪ್ತಮಿ ವಿಭಕ್ತಿ ಪ್ರತ್ಯಯ. ಆಮೇಲೆ ರಾಮನಿಂ ಇದು ತೃತೀಯ ವಿಭಕ್ತಿ ಪ್ರತ್ಯಯ ಆಗ್ತದೆ. ಆಮೇಲೆ ಯಮಸುತಂಗೆ ಇದು ಚತುರ್ಥಿ ಆಗ್ತದೆ. ವಲ್ಲಭನ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ. ಆಮೇಲೆ ಧರ್ಮಜನಿಗೆ ಚತುರ್ಥಿ. ಬಲ್ಲವರಿಂದ ಇದು ತೃತೀಯ ವಿಭಕ್ತಿ ಪ್ರತ್ಯಯ ಆಗ್ತದೆ. ದರೆಯೋಳ್ ನೋಡಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ ಸಪ್ತಮಿ. ಆಮೇಲೆ ಗದ್ಯದೋಳು ಇದು ಕೂಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ಆಮೇಲೆ ಗಿನಿಯತ್ತನಿಂ ಇದು ಪಂಚಮಿ ವಿಭಕ್ತಿ ಪ್ರತ್ಯಯ ಉದಾಹರಣೆ ಆಗ್ತದೆ. ಆಮೇಲೆ ಅರಮನೆಯಂ ಇದು ತೃತೀಯ ವಿಭಕ್ತಿ ಪ್ರತ್ಯಯ ಆಗ್ತದೆ. ಮಣೆಯೋಳ್, ಹೌದಾ, ಅಂದ್ರೆ ಇಲ್ಲಿ ಎಳ್ಳ ವ್ಯಂಜನ ಬರುತ್ತೆ, ಇದು ಕೂಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ಆಮೇಲೆ ಮನೋರಮೆಯಂ, ಹೌದಾ, ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗ್ತದೆ. ಆಮೇಲೆ ಬೆಳ್ನುಡಿಯೋಳ್ ಇದು ಕೊಳ್ಳ ವ್ಯಂಜನ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ಆಮೇಲೆ ವರ್ಷಕಾಲದೊಳು ಅಂದ್ರೆ ಒಂದೇ, ವರ್ಷಕಾಲದೋಳ್ ಅಂದ್ರೆ ಒಂದೇ, ಇದು ಕೂಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ಆಮೇಲೆ ಕೆಲವಂ, ಹೌದಾ, ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗ್ತದೆ. ವಾತ್ಸಾಯನಂಗೆ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ಆಮೇಲೆ ಇಲ್ಲಿ ನಲ್ಗತೆ ಎಂಬಂತ ಏನು ಕೊಟ್ಟಿದ್ದಾರಲ್ಲ ಇದು ಕೂಡ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗ್ತದೆ. ಜಗತ್ತಳೆಯದೋಳ್ ಅಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ದಯವಿಟ್ಟು ಇದರಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥವು ಏನು ಅಂತಂದರೆ ಯಾವಾಗಲೂ ಕೂಡ ಸಪ್ತಮಿ ವಿಭಕ್ತಿ ಪ್ರತ್ಯಯನ ಮತ್ತು ದ್ವಿತೀಯ ಮತ್ತು ತೃತೀಯ ಈ ಒಂದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ದಯವಿಟ್ಟು ಹೆಚ್ಚು ಗಮನಗಳನ್ನು ಕೊಡಬೇಕು. ಯಾಕಂತಂದರೆ ಇವು ನಿಮಗೆ ಪರೀಕ್ಷೆಯಲ್ಲಿ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥವು. ಅದಕ್ಕೋಸ್ಕರವಾಗಿ ನೀವು ಜಾಸ್ತಿ ಇವುಗಳ ಬಗ್ಗೆ ಗಮನ ಕೊಡಬೇಕು. ಎಲ್ಲವನ್ನೂ ಕೂಡ ದಯವಿಟ್ಟು ತಿಳ್ಕೊಂಡಾದ ನಂತರ ಸಪ್ತಮಿ ವಿಭಕ್ತಿ ಪ್ರತ್ಯಯ, ಆಮೇಲೆ ದ್ವಿತೀಯ ಮತ್ತು ತೃತೀಯ, ಆಮೇಲೆ ಷಷ್ಠಿ ಇವುಗಳ ಬಗ್ಗೆ ನೀವು ಹೆಚ್ಚು ಏನಪ್ಪ ಅಂದ್ರೆ ನೀವು ತಿಳ್ಕೊಂಬಿಟ್ರೆ ಇವನನ್ನು ಪ್ರಶ್ನೆಗಳನ್ನ ಕೇಳ್ತಾರೆ. ದಯವಿಟ್ಟು ಇನ್ನೊಂದು ಸಾರಿ ತಮಗೆ ನಾನು ತೋರಿಸ್ತಾ ಇದ್ದೀನಿ. ಇವೆಲ್ಲ ಶಬ್ದಗಳನ್ನು ದಯವಿಟ್ಟು ತಾವು ನೆನಪಿಟ್ಟುಕೊಂಡು ಇವು ಶಬ್ದಗಳನ್ನು ಸಂಭವನೀಯ ಶಬ್ದಗಳು ಪದಗಳು ಇವೆಲ್ಲ ಇವನ್ನು ಕೇಳುವಂತಹ ಒಂದು ಸಂಭವನೀಯ ಇದೆ. ಅದಕ್ಕೋಸ್ಕರವಾಗಿ ದಯವಿಟ್ಟು ಇವು ಯಾವ ಒಂದು ಶಬ್ದ ಯಾವ ಒಂದು ವಿಭಕ್ತಿ ಪ್ರತ್ಯಯ ಆಗ್ತಾವೆ ಅನ್ನೋದನ್ನು ಕೂಡ ದಯವಿಟ್ಟು ನೀವು ತಿಳ್ಕೋಬೇಕು. ಇನ್ನು ನಾನು ಕೆಲವೊಂದಷ್ಟು ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಪದಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಸರಿಯಾಗಿ ಈ ಪದಗಳನ್ನು ನೆನಪಿಟ್ಟುಕೊಂಡು ಇವನನ್ನು ನೀವು ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಮಸ್ಕಾರ.